ಅದೇನೋ ಗೊತ್ತಿಲ್ಲ. ಸರ್ಕಾರಿ ಶಾಲೆಗಳು ಅಂದ್ರೆ ಜನಪ್ರತಿನಿಧಿಗಳಿಗೆ ಅದ್ಯಾಕಿಷ್ಟು ಅಸಡ್ಡೆಯೋ ಗೊತ್ತಿಲ್ಲ. ಸರ್ಕಾರಿ ಶಾಲೆ ಕಟ್ಟಡಗಳು ಬಲಿಗಾಗಿ ಬಾಯ್ ತೆರೆದು ಕೂತಿದ್ರು ಇತ್ತ ಕಣ್ಣಾಯಿಸ್ತಿಲ್ಲ. ಹೀಗಾಗಿಯೇ ನ್ಯೂಸ್ 18 ಅಖಾಡಕ್ಕಿಳಿದಿದೆ. ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಆ ದೇವರಿಗೆ ಪ್ರೀತಿ ಅನ್ನುವಂಥ ರೀತಿಯಲ್ಲಿ ಎಷ್ಟರ ಮಟ್ಟಿಗೆ ಹದಗೆಟ್ಟೋಗಿದೆ ಅನ್ನುವಂಥದ್ದು ತೋರಿಸ್ತಾನೆ ಇದ್ವಿ ರಾಜ್ಯದ ಸರ್ಕಾರಿ ಶಾಲೆಗಳ ಪರಿಸ್ಥಿತಿಯನ್ನ. ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳ ಸ್ಥಿತಿ ಅಧ್ವಾನ. ಶಿಕ್ಷಣ ಸಚಿವರಾಗಿರುವಂತ ಮಧು ಬಂಗಾರಪ್ಪ ಅವರು ಕಿತ್ತು ಬೀಳ್ತಾ ಇರುವಂತದ್ದು ಶಾಲೆಯ ಕೊಠಡಿಯ ಕಾಂಕ್ರೀಟ್ ಮಕ್ಕಳ ಮೇಲೆ ಬಿದ್ದಿದ್ರೆ ದೊಡ್ಡ ದುರಂತನೇ ಆಗ್ತಾ ಇತ್ತು. ಬಿರುಕು ಬಿಟ್ಟ ಗೋಡೆ, ಮಕ್ಕಳ ಜೀವಕ್ಕಿಲ್ಲ ರಕ್ಷಣೆ. ಬಿಟ್ಟ ಗೋಡೆಗಳು ತೋರ್ತಾ ಇದಾವೆ ಶಾಲೆಗಳು. ಅಲ್ಲಿ ಯಾವಾಗ ಬೀಳ್ತವೆ ಅನ್ನುವಂಥದ್ದು ಗೊತ್ತಿಲ್ಲ. ಯಾವಾಗ ಈ ಸ್ಥಿತಿಗತಿಗಳು ಸರಿಯಾಗುತ್ತೆ? ಕಣ್ಣು ಬಿಡದ ಸರ್ಕಾರ. ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್. ಜನನಾಯಕರೇ ಆಗ್ಲಿ, ಕೋಟಿ ಕೋಟಿ ಕಾಸಿದ್ದವರೇ ಆಗಲಿ, ಎಲ್ಲರಿಗೂ ಸರ್ಕಾರಿ ಕೆಲಸ ಬೇಕು, ಸರ್ಕಾರಿ ಸೌಲಭ್ಯ ಬೇಕು. ಆದ್ರೆ ಸರ್ಕಾರಿ ಶಾಲೆ ಮಾತ್ರ ಬೇಡ. ಸರ್ಕಾರಿ ಶಾಲೆಗಳನ್ನ ಉದ್ಧಾರ ಮಾಡ್ತೀವಿ ಅನ್ನೋ ಸರ್ಕಾರಗಳು ಕೂಡ ಗೂಟದ ಕಾರು ಹತ್ತದ ಮೇಲೆ ಇತ್ತ ಕಣ್ಣೆತ್ತಿಯೂ ನೋಡಲ್ಲ. ಸರ್ಕಾರಿ ಶಾಲೆಗಳನ್ನ ಉದ್ಧಾರ ಮಾಡ್ತೀವಿ, ಬಡವರ ಮಕ್ಕಳ ಭವಿಷ್ಯವನ್ನ ರೂಪಿಸ್ತೀವಿ ಅಂತ ಉದ್ದುದ್ದ ಭಾಷಣ ಬಿಗಿಯೋ ಜನನಾಯಕರು ಇತ್ತ ಕಣ್ಣೆತ್ತಿನೂ ನೋಡಲ್ಲ. ಮಳೆಗಾಲ ಶುರುವಾದ್ರೆ ಎಲ್ಲೆಂದ್ರಲ್ಲಿ ನೀರು ಸೋರುತ್ತೆ, ಬೇಸಿಗೆ ಶುರುವಾದ್ರೆ ಹಾವು ಚೇಳುಗಳು ಕಾಡುತ್ತವೆ. ಬಿರುಕು ಬಿಟ್ಟ ಗೋಡೆ, ಹೆಂಚು ಬೆಂಚು ಇಲ್ಲದ ಶಾಲೆ. ಸರ್ಕಾರಿ ಶಾಲೆಗೆ ಬರೋ ಮಕ್ಕಳು ಜೀವ ಕೈಯಲ್ಲಿ ಹಿಡ್ಕೊಂಡು ಪಾಠ ಕೇಳ್ತಿದ್ದಾರೆ. ಹೀಗಾಗಿ ನ್ಯೂಸ್ 18 ಕನ್ನಡ ಅಖಾಡಕ್ಕೆ ಕೇಳ್ತಿದೆ. ಮಕ್ಕಳ ಜೀವಕ್ಕಿಲ್ವ ಗ್ಯಾರಂಟಿ ಅನ್ನೋ ವಿಶೇಷ ಅಭಿಯಾನದ ಮೂಲಕ ರಾಜ್ಯದ ಮೂಲೆ ಮೂಲೆಯ ಸರ್ಕಾರಿ ಶಾಲೆಗಳ ಸ್ಥಿತಿಗತಿಯನ್ನ ಪ್ರತಿದಿನವೂ ದರ್ಶನ ಮಾಡಿಸುತ್ತದೆ. ಈ ಮೂಲಕ ಅಧಿಕಾರಿಗಳ ಚಳಿ ಬಿಡಿಸೋ ಕೆಲಸ ಮಾಡ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು 2415 ಸರ್ಕಾರಿ ಶಾಲೆಗಳಿವೆ. ಅದರಲ್ಲಿ ಸುಮಾರು 121 ಶಾಲೆಗಳ ಸ್ಥಿತಿ ಅಧೋಗತಿಗೆ ಬಂದು ನಿಂತಿದೆ. ಮೂಲಭೂತ ಸೌಕರ್ಯ ಅನ್ನೋದೇ ಮರೀಚಿಕೆಯಾಗಿದ್ದು ಇಲ್ಲಿನ ಸಮಸ್ಯೆ ಕೇಳೋರೇ ಇಲ್ಲ. ಬಡವರ ಮಕ್ಕಳ ಉದ್ಧಾರ ಮಾಡ್ತೀವಿ ಅನ್ನೋ ನಾಯಕರು ಇತ್ತ ಕಣ್ಣೆತ್ತಿಯೂ ನೋಡ್ತಿಲ್ಲ. ಅದು ಕೂಡ ಈಗ ನಾವು ಒಂದೊಂದು ಕೇಸಲ್ಲಿ ನಾವು ಜನರಲ್ ಆಗಿ ಒಂದು ಅದರಲ್ಲಿ ಡಿಸಿಷನ್ ತಗೊಳಕ್ಕೆ ಆಗಲ್ಲ. ಪ್ರತಿಯೊಂದು ಕೇಸ್ ಟು ಕೇಸ್ ಡಿಸೈಡ್ ಮಾಡಬೇಕಾಗಿರುತ್ತೆ. ಸೊ ಈಗ ಎಲ್ಲ ತಾಲೂಕುಗಳನ್ನು ವಿಸಿಟ್ ಮಾಡುವಾಗ ಅದೇ ಡೈರೆಕ್ಷನ್ ಕೊಡ್ತಾ ಇದೀವಿ. ನಾವು ಒಂದು ಪಟ್ಟಿಯನ್ನು ರೆಡಿ ಮಾಡ್ತಾ ಇದೀವಿ. ಈಗಾಗಲೇ ಇಲಾಖೆಯಿಂದ ಪಟ್ಟಿಯನ್ನು ತಗೊಂಡು ನಮ್ಮ ಇಂಜಿನಿಯರಿಂಗ್ ಇಲಾಖೆದು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಸಪೋರ್ಟ್ ತಗೊಂಡು ನಾವು ಅದನ್ನು ಪ್ರತಿ ಕೇಸ್ ಟು ಕೇಸ್ ಅನ್ನು ಡಿಫೈನ್ ಮಾಡಿ ಐಡೆಂಟಿಫೈ ಮಾಡಿ ಅದರಲ್ಲಿ ಆಕ್ಷನ್ ಮಾಡ್ತೀವಿ. ಸರ್ಕಾರಿ ಶಾಲೆಗಳಂದ್ರೆ ಜನಪ್ರತಿನಿಧಿಗಳಿಗೆ ಅದ್ಯಾಕಿಷ್ಟು ಅಸಡ್ಡೆಯೋ ಗೊತ್ತಿಲ್ಲ. ಜೀವ ಬಲಿಗಾಗಿ ಶಾಲಾ ಕಟ್ಟಡಗಳು ಬಾಯಿ ತೆರೆದು ಕಾಯ್ತಿದ್ರು ಇತ್ತ ಕಣ್ಣೆತ್ತಿಯೂ ನೋಡೋರಿಲ್ಲ. ವಿಜಯನಗರದ ಹಗರಿಬೊಮ್ಮನಹಳ್ಳಿಯ ಹರೇಗೊಂಡನಹಳ್ಳಿಯ ಪ್ರಾಥಮಿಕ ಶಾಲೆಯಲ್ಲಿ 1ರಿಂದ 8ನೇ ತರಗತಿವರೆಗೆ 211 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಆದರೆ ಕಟ್ಟಡ ಶಿಥಿಲಾವಸ್ಥೆಗೆ ತಲುಪಿದ್ದು ಕಾಂಕ್ರೀಟ್ ಕಿತ್ತು ಬೀಳ್ತಾ ಇದೆ. ಹೀಗಾಗಿ ಜೀವ ಭಯದಲ್ಲೇ ಮಕ್ಕಳು ಪಾಠ ಕೇಳ್ತಿದ್ದಾರೆ. ಚನ್ನಪಟ್ಟಣದ ಬ್ರಹ್ಮಣೀಪುರ ಗ್ರಾಮದ ಸರ್ಕಾರಿ ಶಾಲೆ ಸ್ಥಿತಿ ಆ ದೇವರಿಗೆ ಪ್ರೀತಿ. ಬಿರುಕು ಬಿಟ್ಟಿರೋ ಗೋಡೆ, ಕಿತ್ತು ಬರ್ತಿರೋ ಸೀಲಿಂಗ್, ಶಾಲಾ ಕಾಂಪೌಂಡ್ ಅಲುಗಾಡ್ತಾ ಇದೆ. ಆದ್ರೂ ಯಾರೂ ಕ್ಯಾರೆ ಅಂತಿಲ್ಲ. ಶೌಚಾಲಯಗಳು ಗಬ್ಬೆದ್ದು ನಾಡ್ತಿದ್ದು ಶಾಲಾ ಆವರಣದಲ್ಲಿ ಸ್ವಚ್ಛತೆ ಅನ್ನೋದೇ ಮರೀಚಿಕೆಯಾಗಿದೆ. ಸರ್ಕಾರಿ ಶಾಲೆಗಳ ದುಸ್ಥಿತಿ ಬಗ್ಗೆ ನ್ಯೂಸ್ 18 ನಿರಂತರವಾಗಿ ಅಭಿಯಾನವನ್ನು ಮಾಡ್ತಾ ಇದೆ. ಅಧಿಕಾರಿಗಳೇ, ಜನಪ್ರತಿನಿಧಿಗಳೇ ದಯವಿಟ್ಟು ನಮಗೊಂದು ಗ್ಯಾರಂಟಿ ಕೊಡಿ. ಇವತ್ತಿಗೂ ಕೂಡ ಮಣ್ಣಿನ ಗೋಡೆ ಶಾಲೆಗಳು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಾರಾಜಿಸ್ತವೆ. ಅದು ತೋರಿಸ್ತಾ ಇದೆ ನೋಡಿ ಯಾವ ರೀತಿಯಾಗೆಲ್ಲ ಬಿದ್ದಿದೆ. ನ್ಯೂಸ್ 18 ಮೆಗಾ ಅಭಿಯಾನ. ಎಚ್ಚೆತ್ತುಕೊಂಡ ಸರ್ಕಾರ. ಪರಿಹಾರ ಯಾವಾಗಂತೆ ಅಂತ ವಿದ್ಯಾರ್ಥಿಗಳು ಜೀವನ ಒಂದು ಕೈಯಲ್ಲಿ ಹಿಡ್ಕೊಂಡು ತರಗತಿಗೆ ಬರಬೇಕಾದಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇವತ್ತು ಸಿಎಂ ತವರು ಜಿಲ್ಲೆಗೆ ಹೋಗೋಣ. ಸಿಎಂ ತವರು ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಗಳ ದುಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ ತೋರಿಸ್ತೀವಿ. ಶಾಲೆ ಸ್ಥಿತಿ ನೋಡಿದ್ರೆ ನಮಗೆ ಬಹಳ ದುಃಖ ಆಗ್ತಾ ಇದೆ. ದೃಶ್ಯದಲ್ಲೂ ಸಹ ನೋಡ್ತಾ ಇರ್ಬೋದು. ಇದು ನಂಜನಗೂಡು ಹೃದಯ ಭಾಗದಲ್ಲಿರುವಂತಹ ಶಾಲೆಯಾಗುತ್ತೆ ಅಂತ. ಅಧಿಕಾರಿಗಳು ಫುಲ್ ಅಲರ್ಟ್. ಇಂಪ್ಯಾಕ್ಟ್ ಅಂದ್ರೆ ನ್ಯೂಸ್ 18. ಸರ್ಕಾರಿ ಶಾಲೆಗಳ ಅಧ್ವಾನದ ಬಗ್ಗೆ ನ್ಯೂಸ್ 18 ಕನ್ನಡ ಮೆಗಾ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದೆ. ನಿತ್ಯವೂ 10 ಸರ್ಕಾರಿ ಶಾಲೆಗಳ ಕಣ್ಣೀರ ಕಥೆಯನ್ನ ತೆರೆದಿಡ್ತಾ ಇದೆ. ಇದರಿಂದ ಎಚ್ಚೆತ್ತ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ.
ಕಲಬುರಗಿಯ ಎಂಎಸ್ಕೆ ಮಿಲ್ನಲ್ಲಿರುವ ಸರ್ಕಾರಿ ಶಾಲೆಯಲ್ಲಿ ಸಮಸ್ಯೆಗಳ ಆಗರವೇ ತುಂಬಿತ್ತು. ಸೋರ್ತಿದ್ದ ಶಾಲೆ, ಬೆರುಕು ಬಿಟ್ಟ ಕಟ್ಟಡ, ಕಾಂಪೌಂಡ್ ಕೂಡ ಇಲ್ಲದೆ ಇದ್ದಿದ್ರಿಂದ ಅನೈತಿಕ ಚಟುವಟಿಕೆಗಳ ತಾಣವಾಗಿತ್ತು. ಈ ಬಗ್ಗೆ ಸುದ್ದಿ ಬಿತ್ತರಿಸುತ್ತಿದ್ದಂತೆ ಓಡೋಡಿ ಬಂದ ಶಾಸಕ ಅಲ್ಲಮ್ಮ ಪ್ರಭು ಪಾಟೀಲ್ ಶಾಲಾ ದುಸ್ಥಿತಿಗೆ 6 ಲಕ್ಷ ಬಿಡುಗಡೆ ಮಾಡಿದ್ರು. ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಸರ್ಕಾರಿ ಶಾಲಾ ಮಕ್ಕಳಿಗೆ ಶೂ ಸಾಕ್ಸ್ ಭಾಗ್ಯವೇ ಸಿಕ್ಕಿರಲಿಲ್ಲ. ದಸರಾ ರಜೆ ಬಂದ್ರೂ ಮಕ್ಕಳ ಕಾಲಿಗೆ ಶೂ ಬಂದಿರಲಿಲ್ಲ. ಈ ಬಗ್ಗೆ ನ್ಯೂಸ್ 18 ಕನ್ನಡ ವರದಿ ಮಾಡ್ತಾ ಇದ್ದಂತೆ ಒಂದೇ ದಿನದಲ್ಲಿ ಮಕ್ಕಳಿಗೆ ಶೂ ಸಾಕ್ಸ್ ವಿತರಣೆ ಮಾಡಿದ್ದಾರೆ. ಹೀಗಾಗಿ ನ್ಯೂಸ್ 18ಗೆ ವಿದ್ಯಾರ್ಥಿಗಳು ಅಭಿನಂದನೆ ಸಲ್ಲಿಸಿದ್ದಾರೆ. ಬೀದರ್ ನಗರದ ಮೈಲೂರಿನ ಸರ್ಕಾರಿ ಶಾಲೆಯಲ್ಲಿ ಕಟ್ಟಡ ಇಲ್ಲದ ಕಾರಣ ಶಿಫ್ಟ್ ವೈಸ್ ಪಾಠ ಮಾಡ್ತಾ ಇದ್ರು. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಕನ್ನಡ ಶಾಲೆ ನಡೆಸ್ತಾ ಇದ್ರೆ, ಮಧ್ಯಾಹ್ನದಿಂದ ಸಂಜೆವರೆಗೆ ಉರ್ದು ತರಗತಿ ನಡೆಯುತ್ತಿದ್ವು. ಈ ಬಗ್ಗೆ ನಿಮ್ಮ ನ್ಯೂಸ್ 18 ಕನ್ನಡ ವರದಿ ಮಾಡ್ತಾ ಇದ್ದಂತೆ ಅಧಿಕಾರಿಗಳು ಎಚ್ಚೆತ್ತಿದ್ದಾರೆ. ನ್ಯೂಸ್ 18 ಜೊತೆ ಮಾತನಾಡಿದ ಬಿಇಒ ಸಮಸ್ಯೆ ಬಗೆಹರಿಸೋ ಭರವಸೆ ನೀಡಿದ್ದಾರೆ. ಪ್ರತಿ ಸಲ ನಮ್ಮ CRP ಅವರಿಗೆ ಮತ್ತೆ ಸಂಬಂಧಪಟ್ಟ ಶಾಲೆ ಮುಖ್ಯಸ್ಥರಿಗೆ ಹೇಳ್ತೇವೆ ಸರ್, ಅವರು ಮಾಡ್ಬೇಕು. ಅದು ಯಾಕಂದ್ರೆ ಬಹುಶಃ ಕಂಟಿನ್ಯೂಸ್ ಮಳೆ ಒಂದಿದೆಯಲ್ಲ ಸರ್, ಅದಕ್ಕಾಗಿ ಆಗ್ತದೆ. ಬಹುಶಃ ನಾವು ಆದಷ್ಟು ಬೇಗ ಅದನ್ನ ಇದು ಮಾಡ್ತೇವೆ. ತುಮಕೂರು ಜಿಲ್ಲೆಯ ಕೊರಟಗೆರೆಯ ಬೆಳಧರ ಸರ್ಕಾರಿ ಶಾಲೆಯಲ್ಲಿ 16 ಸಮಸ್ಯೆಗಳಿದ್ವು. ಶಾಲೆಯ ಮುಂದೆ ಸರಿಯಾದ ಕಾಂಪೌಂಡ್ ಕೂಡ ಇರಲಿಲ್ಲ. ಈ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ಅನ್ನೋ ವಿಶೇಷ ವರದಿ ಪ್ರಸಾರ ಮಾಡ್ತಾ ಇದ್ದಂತೆ ಸಿಎಂ ಕಚೇರಿಯಿಂದಲೇ ಸ್ಪಂದನೆ ಸಿಕ್ಕಿದೆ. ಶಾಲೆಯ ವಸ್ತುಸ್ಥಿತಿ ಬಗ್ಗೆ DDPI ಹಾಗೂ ಬಿಇಒ ಬಳಿ ಮಾಹಿತಿ ಪಡ್ಕೊಂಡಿದ್ದಾರೆ. ಒಟ್ನಲ್ಲಿ ರಾಜ್ಯದಲ್ಲಿರೋ ಸರ್ಕಾರಿ ಶಾಲೆಗಳ ದುಸ್ಥಿತಿ ಬಗ್ಗೆ ನಿಮ್ಮ ನ್ಯೂಸ್ 18 ನಿರಂತರ ವರದಿಯನ್ನ ಪ್ರಸಾರ ಮಾಡ್ತಾ ಇದೆ. ಬಡ ಮಕ್ಕಳ ಸಂಕಷ್ಟಕ್ಕೆ ನ್ಯೂಸ್ 18 ಕನ್ನಡ ಧ್ವನಿಯಾಗೋ ಕೆಲಸ ಮಾಡ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.